ಎಲ್ಲರಿಗೂ ನಮಸ್ಕಾರ. ಮನಸಾರೆ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವರಸಿದ್ಧಿ ವಿನಾಯಕ ಸ್ವಾಮಿ ದೇವಸ್ಥಾನ ಬೆಂಗಳೂರು. ನಾನಿವತ್ತು ನಿಮಗೆ ತೋರಿಸೋದಕ್ಕೆ ಬಂದಿರುವಂತಹ ದೇವಸ್ಥಾನ ವರಸಿದ್ಧಿ ವಿನಾಯಕ ಸ್ವಾಮಿ ದೇವಸ್ಥಾನ ಬೆಂಗಳೂರು. ಇದು ಎಲ್ಲಿದೆ, ಇದರ ವಿಶೇಷತೆ ಏನು ಅಂತ ತಿಳ್ಕೊಳ್ಳೋದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಒತ್ತೋದು ಮಾತ್ರ ಖಂಡಿತ ಮರಿಲೇಬೇಡಿ. ಬನ್ನಿ ನೋಡೋಣ ಈ ದೇವಸ್ಥಾನ ಎಲ್ಲಿದೆ ಅಂತ. ಈಗ ನೀವು ನೋಡ್ತಾ ಇರುವಂತಹ ದೇವಸ್ಥಾನನೇ ವರಸಿದ್ಧಿ ವಿನಾಯಕ ಸ್ವಾಮಿ ದೇವಸ್ಥಾನ. ಇದಿರೋದು ಬೆಂಗಳೂರಿನ ಬಸವನಗುಡಿಯ ನೆಟ್ಕಲಪ್ಪ ಸರ್ಕಲ್ನ ಬಳಿ ಇದೆ. ಇದು ಏನ್ ನೆಟ್ಕಲಪ್ಪ ಸರ್ಕಲ್ ಇದೆ, ಆ ಸರ್ಕಲ್ನ ನಾವು ಸುತ್ತ ಒಂದು ರೌಂಡ್ ಹಾಕೊಂಡು ಬಂದ್ರೆ ಮಧ್ಯಭಾಗದಲ್ಲಿ ಇರುವಂತಹ ದೇವಸ್ಥಾನವೇ ಈ ಶ್ರೀ ವರಸಿದ್ಧಿ ವಿನಾಯಕ ದೇವಸ್ಥಾನ. ಇದು ದೊಡ್ಡದಾದಂತಹ ಸರ್ಕಲ್. ಇದು 4 ಭಾಗಗಳಿಂದ ಇಲ್ಲಿ ವೆಹಿಕಲ್ಸ್ಗಳು ಓಡಾಡ್ತಾ ಇರುತ್ತೆ. ನಂತರ ಈ ಸರ್ಕಲ್ ಅನ್ನ ಬಳಸ್ಕೊಂಡು ಹೋಗುತ್ತೆ. ಆದರೆ ಈ ಸರ್ಕಲ್ನ ಮಧ್ಯಭಾಗದಲ್ಲಿ ಇರುವುದೇ ಈ ದೇವಸ್ಥಾನ. ಇನ್ನು ಈ ದೇವಸ್ಥಾನವನ್ನ ನೋಡೋದಾದ್ರೆ ಸಕಾರಾತ್ಮಕ ಶಕ್ತಿ. ಈ ದೇವಸ್ಥಾನವು ಅತ್ಯಂತ ಪುರಾತನವಾದದ್ದು. ಭಕ್ತರಿಗೆ ಧನಾತ್ಮಕ ಕಂಪನಗಳನ್ನ ನೀಡುವಂತಹ ದೇವಸ್ಥಾನ. ನಾವು ನೋಡ್ತೀವಿ ಗಣೇಶನಿಗೆ ಯಾವತ್ತೂ ಅಗ್ರ ಪೂಜೆ ಇದ್ದೇ ಇರುತ್ತೆ. ಹಾಗೆ ಈ ವರಸಿದ್ಧಿ ವಿನಾಯಕನ ಒಂದು ಕೃಪೆಗೆ ನಾವು ಪಾತ್ರರಾದ್ರೆ ನಿಜಕ್ಕೂ ನಾವು ಅಂದ್ಕೊಂಡಿದ್ದೆಲ್ಲ ಆಗುತ್ತೆ ಎನ್ನುವಂತಹ ಒಂದು ನಂಬಿಕೆ. ಇನ್ನು ಪ್ರತಿ ತಿಂಗಳು ಸಂಕಷ್ಟಹಾರ ಚತುರ್ಥಿಯಂದು ಸ್ವಾಮಿಗೆ ವಿಶೇಷ ಅಭಿಷೇಕ, ಅಲಂಕಾರ ಮತ್ತು ಪೂಜೆಯನ್ನ ನೆರವೇರಿಸಲಾಗುತ್ತೆ. ಗಣೇಶ ಚತುರ್ಥಿಯ ಸಂದರ್ಭದಲ್ಲಿ ಇಲ್ಲಿ ಅದ್ದೂರಿ ಉತ್ಸವ ಕೂಡ ನಡೆಯುತ್ತೆ. ಈಗ ನೀವು ನೋಡ್ತಾ ಇರೋದು ದೇವಸ್ಥಾನದ ಹೊರಭಾಗ, ಹೊರಾಂಗಣ. ಸುತ್ತಲೂ ನೀವು ನೋಡ್ತಾ ಇದ್ದೀರಾ ವೆಹಿಕಲ್ಸ್ಗಳು ಓಡಾಡ್ತಾ ಇದೆ. ಆದ್ರೆ ಇದು ಮಧ್ಯಭಾಗದಲ್ಲಿದೆ ಮತ್ತು ದೇವಸ್ಥಾನದ ಹಿಂಭಾಗದಲ್ಲಿ ಒಂದು ಚಿಕ್ಕ ಒಂದು ಫೀಲ್ಡ್ ಕೂಡ ಇದೆ. ಹಾಗಾಗಿ ದೇವಸ್ಥಾನಕ್ಕೆ ಒಳಭಾಗದಲ್ಲಿ ವಿಶೇಷವಾದಂತಹ ಹಾಗೂ ವಿಶಾಲವಾದಂತಹ ಜಾಗ ಇದೆ. ಭಕ್ತಾದಿಗಳು ಬಂದು ದೇವಸ್ಥಾನವನ್ನ ದರ್ಶನವನ್ನ ಪಡ್ಕೊಂಡು ಹೊರಗಡೆ ವಿಶ್ರಾಂತಿಯನ್ನು ಕೂಡ ಪಡ್ಕೋಬಹುದು. ನೀವು ನೋಡ್ತಾ ಇದ್ದೀರಾ ನೋಡಿ, ಮರಗಿಡಗಳು ಕೂಡ ಇದೆ ದೇವಸ್ಥಾನದ ಸುತ್ತ. ಹಾಗಾಗಿ ದೇವಸ್ಥಾನ ತಂಪಾಗಿ ಹಾಗೂ ಬರುವಂತ ಭಕ್ತಾದಿಗಳು ವಿಶ್ರಾಂತಿಯನ್ನ ಪಡ್ಕೊಳ್ಳೋದಕ್ಕೆ ಕೂಡ ಇಲ್ಲಿ ಒಂದು ಪಾಸಿಟಿವ್ ವೈಬ್ ಅನ್ನ ನೀಡುತ್ತೆ ಅಂತ ಖಂಡಿತ ಹೇಳ್ಬೋದು, ತಪ್ಪಾಗೋದೇ ಇಲ್ಲ. ನೋಡಿ, ಇದೇ ಎಂಟ್ರೆನ್ಸ್. ಇಲ್ಲಿಂದ ನಾವು ಒಳಗಡೆ ಹೋದ್ರೆ ನೀವು ಅಲ್ಲಿ ಅಶ್ವತ್ಥ ಕಟ್ಟೆಯನ್ನ ನೋಡ್ತೀರಾ. ಅಲ್ಲಿಂದ ನಾವು ಬಲಭಾಗಕ್ಕೆ ಹೋದ್ರೆ ವಿನಾಯಕನ ದರ್ಶನವನ್ನ ಪಡೆಯಬಹುದು. ಓಂ ಗಂ ಗಣಪತಿ ನಮಃ ಅಂತ ಹೇಳ್ತಾ ವಿನಾಯಕನ ದರ್ಶನವನ್ನ ನಾವು ಕೂಡ ಪಡ್ಕೊಂಡ್ವಿ. ನೀವು ಕೂಡ ನೋಡಿ. ಬೆಂಗಳೂರಿನ ದಕ್ಷಿಣದ ಭಾಗದಲ್ಲಿರುವ ಭಕ್ತರು ತಮ್ಮ ಕಾರ್ಯಗಳು ವಿಘ್ನವಿಲ್ಲದೆ ನೆರವೇರೋದಕ್ಕೆ ಈ ಶಕ್ತಿಶಾಲಿ ವಿನಾಯಕನ ದರ್ಶನವನ್ನ ಪಡೆಯೋದಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸುತ್ತಾರೆ. ನಮಗೆ ಈ ದೇವಸ್ಥಾನದಲ್ಲಿ ನಡೆಯುವ ವಿಶೇಷ ಸೇವೆಗಳು ವಿವರ ಅಥವಾ ಇಲ್ಲಿಗೆ ತಲುಪೋದು ಹೇಗೆ ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇನ್ನು ಈ ದೇವಸ್ಥಾನ NR ಕಾಲೋನಿಯ ಇದೆ, ಅಂದ್ರೆ ಬಸವನಗುಡಿಯಲ್ಲಿ ಬರುವಂತದ್ದು. ಇದು ಮಾರ್ಕೆಟ್ನಿಂದ ನಿಮಗೆ ಕೇವಲ ಒಂದು 4 ಕಿಲೋಮೀಟರ್ ಅಷ್ಟೇ ದೂರವನ್ನ ಕ್ರಮಿಸಿದ್ರೆ ಸಾಕು ಈ ದೇವಸ್ಥಾನ ನಮಗೆ ಸಿಗುತ್ತೆ. ಹಾಗೂ ವಿಶೇಷವಾಗಿ ಇಲ್ಲಿಗೆ ಬರೋದಕ್ಕೆ ತುಂಬಾ ಕಷ್ಟ ಅಂತ ಏನೋ ಅನ್ಸಲ್ಲ. ಮಾರ್ಕೆಟ್ ಇಂದ ತುಂಬಾ ಬಸ್ಗಳು ಕೂಡ ಇಲ್ಲಿಗೆ ಬರುತ್ತೆ. ಹಾಗಾಗಿ ನೀವು ಬಸ್ ಮೂಲಕ ಬರ್ಬೋದು. BMTC ಬಸ್ ವ್ಯವಸ್ಥೆ ಕೂಡ ಇದೆ. ಇನ್ನು ದೇವಸ್ಥಾನದ ಒಳಭಾಗವನ್ನ ನೀವು ನೋಡೋದಾದ್ರೆ ನೋಡಿ, ಇಲ್ಲಿ ವಿಶೇಷವಾದಂತಹ ಸುಂದರವಾದಂತಹ ದೇವಸ್ಥಾನದ ವಿನ್ಯಾಸ ಹಾಗೂ ಒಳಭಾಗದಲ್ಲಿ ಒಂದು ಶಿವನ ಸ್ಟ್ಯಾಚ್ಯೂ ಅನ್ನ ಕೂಡ ನೀವು ನೋಡ್ತೀರಾ. ಶಿವನ ವಿಗ್ರಹ ನೋಡ್ತಾ ಇದ್ದೀರಾ ನೋಡಿ. ಶಿವನ ದರ್ಶನವನ್ನ ಕೂಡ ನಾವಿಲ್ಲಿ ಪಡ್ಕೋಬಹುದು. ಶಿವನ ಮುಂದೆ ಇರುವಂತಹ ನಂದಿ ಆಕರ್ಷಣೀಯವಾಗಿದೆ. ಮತ್ತು ಅಷ್ಟೇ ಅಲ್ಲದೆ ನೀವು ಸ್ವಲ್ಪ ಮುಂದೆ ಸಾಗಿದ್ರೆ ನವಗ್ರಹ ದೇವಸ್ಥಾನವನ್ನು ಕೂಡ ನೀವು ನೋಡ್ಬೋದು. ಹಾಗೂ ಅಶ್ವತ್ಥಕಟ್ಟೆಯ ಕೆಳಭಾಗದಲ್ಲಿ ನಾಗರ ಪ್ರತಿಮೆಗಳು, ಅಂದರೆ ನಾಗರ ಕಲ್ಲುಗಳನ್ನು ಕೂಡ ನೀವು ಅಲ್ಲಿ ನೋಡಬಹುದು. ಹಾಗಾಗಿ ಒಂದೇ ದೇವಸ್ಥಾನದಲ್ಲಿ ನಾವು ವಿನಾಯಕನ ದೇವಸ್ಥಾನದಲ್ಲಿ ಒಳಗಡೆ ಹೋದಂಥ ಸಂದರ್ಭದಲ್ಲಿ ವಿನಾಯಕನ ದರ್ಶನವನ್ನು ಪಡ್ಕೊಂಡು ಹಾಗೆ ಶಿವನ ಬಳಿ ಸ್ವಲ್ಪ ಕುಳಿತು ಧ್ಯಾನವನ್ನು ಕೂಡ ಮಾಡಿ ನಂದಿಯ ದರ್ಶನವನ್ನು ಪಡ್ಕೊಂಡು ನವಗ್ರಹದ ಸುತ್ತ ನಾವು ಒಂದು ಪ್ರದಕ್ಷಿಣೆಯನ್ನು ಹಾಕಿ ಅಲ್ಲಿ ನಾಗರ ಕಲ್ಲಿಗೂ ಕೂಡ ನಾವು ಕೈ ಮುಗಿದು ಪೂಜೆಯನ್ನು ಸಲ್ಲಿಸಿ ನಾವು ಭಕ್ತಿಯಿಂದ ಬೇಡ್ಕೊಳ್ಬೋದು. ನೋಡಿದ್ರ, ಈ ದೇವಸ್ಥಾನದಲ್ಲಿ ಇರುವಂತಹ ಇಷ್ಟು ವಿಶೇಷತೆಗಳು ಒಂದೇ ದೇವಸ್ಥಾನದಲ್ಲಿ ಇದೆ. ಹಾಗೂ ಭಕ್ತರಿಗೆ ಒಂದಷ್ಟು ಒಳ್ಳೆಯ ರೀತಿಯಾದಂತಹ ವಾತಾವರಣ, ಸುತ್ತಲೂ ಗಿಡ ಮರಗಳು ಎಲ್ಲ ಇರೋದರಿಂದ ಶಾಂತ ರೀತಿಯಿಂದ ನಾವು ದೇವರಲ್ಲಿ ಭಕ್ತಿಯಿಂದ ಕೇಳ್ಕೊಳ್ಬಹುದು.
ಇನ್ನು ಈ ದೇವಸ್ಥಾನದ ಸಮಯವನ್ನು ನೋಡೋದಾದರೆ ಈ ದೇವಸ್ಥಾನ ಪ್ರತಿದಿನ ಭಕ್ತಾದಿಗಳ ಪ್ರದರ್ಶನಕ್ಕೆ ಇರುತ್ತೆ. ಅಂದರೆ ಬೆಳಗ್ಗೆ 6 ಗಂಟೆಯಿಂದ ಮಧ್ಯಾಹ್ನ 11 ಗಂಟೆವರೆಗೆ ದೇವಸ್ಥಾನ ತೆರೆದಿರುತ್ತೆ. ಮತ್ತೆ ಸಂಜೆ 6 ಗಂಟೆಯಿಂದ 8 ಗಂಟೆಯವರೆಗೆ ದೇವಸ್ಥಾನ ತೆರೆದಿರುತ್ತೆ. ಇನ್ನು ವಿಶೇಷವಾಗಿ ಹಬ್ಬದ ದಿನಗಳು ಹಾಗೂ ಸಂಕಷ್ಟಹರ ಚತುರ್ಥಿಯಂದು ಸಮಯ ಬದಲಾಗಬಹುದು. ಅದು ಬಿಟ್ಟರೆ ಎಂದಿನಂತೆ ಈ ಸಮಯದಲ್ಲಿ ದೇವಸ್ಥಾನ ತೆರೆದಿರುತ್ತೆ. ಹಾಗಾಗಿ ಈ ದೇವಸ್ಥಾನಕ್ಕೆ ವಿಸಿಟ್ ಮಾಡೋರು ಭಕ್ತಾದಿಗಳು ಈ ಸಮಯದಲ್ಲಿ ಬಂದರೆ ದೇವರ ದರ್ಶನವನ್ನು ಪಡ್ಕೊಂಡು ದೇವರ ಕೃಪೆಗೆ ನೀವು ಕೂಡ ಪಾತ್ರರಾಗಬಹುದು. ನೋಡಿದ್ರಲ್ಲ ಈ ದೇವಸ್ಥಾನದ ವಿಶೇಷತೆ ಮತ್ತು ಸುಂದರವಾದ ಈ ದೇವಸ್ಥಾನದ ಒಳಭಾಗ ಮತ್ತು ಹೊರಭಾಗ ಸುಂದರ ಚಿತ್ರಣವನ್ನು ನೀವು ನೋಡಿದ್ರಿ. ಮತ್ತಷ್ಟು ವಿಡಿಯೋಗಳೊಂದಿಗೆ ನಾನು ನಿಮ್ಮೊಂದಿಗೆ ಬರ್ತೀನಿ. ವಿಡಿಯೋ ವೀಕ್ಷಿಸಿದಂಥ ಎಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ಅಂತ ಹೇಳ್ತಾ, ಯಾರೆಲ್ಲ ನನ್ನ ವಿಡಿಯೋವನ್ನು ವೀಕ್ಷಿಸಿದಿರಿ ಎಲ್ಲರಿಗೂ ಕೂಡ ಧನ್ಯವಾದಗಳು. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಕೊನೆಗೊಳಿಸ್ತಾ ಇದ್ದೀನಿ. ಥ್ಯಾಂಕ್ ಯು.